ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಗಾತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಸುಸಂತಿ. ಶ್ರಾವಣ ಮಾಸದ ಅತ್ಯಂತ ದೊಡ್ಡ ಹಬ್ಬ ಅಂತಲೇ ಕರೆಸ್ಕೊಳ್ಳುವಂಥ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಬರ್ತಾ ಇದೆ. ಈ ಹಬ್ಬದಲ್ಲಿ ವರಮಹಾಲಕ್ಷ್ಮಿಯ ಕಲಶ ಇಟ್ಟು ಅದಕ್ಕೆ ಸೀರೆಯನ್ನು ಉಡಿಸಿ ಅಲ್ಲಿ ಲಕ್ಷ್ಮಿಯನ್ನು ಆವಾಹಿಸುವಂಥ ಪದ್ಧತಿ ಹಲವರಲ್ಲಿದೆ. ಇನ್ನು ಕೆಲವರಿಗೆ ಸೀರೆ ಉಡಿಸ್ಬೇಕು ಅಂತ ತುಂಬ ಆಸೆ ಇರುತ್ತೆ, ಆದರೆ ಕಷ್ಟ ಅಂದ್ಕೊಳ್ತಾ ಇರ್ತಾರೇನೋ. ಅಂಥವ್ರಿಗೋಸ್ಕರ ಅತ್ಯಂತ ಸುಲಭವಾಗಿ ಮೊದಲನೇ ಸತಿ ಉಡಿಸ್ತಾ ಇರೋರು ಕೂಡ ಅಷ್ಟೇ ಈಸಿಯಾಗಿ ಉಡಿಸಬಲ್ಲಂಥ ಸರಳ ಸುಲಭ ವಿಧಾನವನ್ನು ಇವತ್ತು ಕಲ್ತ್ಕೊಳ್ಳೋಣ ಬನ್ನಿ. ಮೊದಲು ಸ್ಟೂಲ್ ಮೇಲೆ ರಂಗೋಲಿಯನ್ನು ಇಟ್ಕೊಂಡು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಈ ರಂಗೋಲಿಯ ಮಧ್ಯೆ ಇಟ್ಕೊಳ್ಳೋಣ. ಕಲಶದ ಚೊಂಬಿಗೆ ಅಕ್ಕಿಯನ್ನು ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಸುಣ್ಣ ಹಚ್ಚಿ 4 ಕಡೆ ಕುಂಕುಮ ಇಟ್ಟು ಇದನ್ನು ಈ ತಟ್ಟೆಯಲ್ಲಿ ಅಕ್ಕಿಯ ಮೇಲೆ ಇಟ್ಕೊಳ್ಳೋಣ. ನಾನಿಲ್ಲಿ ಒಂದು ಸ್ವಲ್ಪ ಹೈಟ್ ಬರಲಿ ಅಂತ ಸ್ಟ್ಯಾಂಡ್ ಇಟ್ಕೊಳ್ತಿದ್ದೀನಿ. ನೀವು ಯಾವುದು ಚೊಂಬು ಅಥವಾ ಬಿಂದಿಗೆ ಯೂಸ್ ಮಾಡ್ತೀರೋ ಅದನ್ನು ಇಲ್ಲಿ ಇಟ್ಕೊಳ್ಳಿ. ಈಗ ನಾವಿದು ದೇವರಿಗೆ ಉಡ್ಸೋಕ್ಕೆ ಇಟ್ಕೊಂಡಿರುವಂತಹ ಸೀರೆ. ಇದು ಹೊಸ ಸೀರೆ ಆದ್ದರಿಂದ ಬ್ಲೌಸ್ ಪೀಸ್ ಕಟ್ ಮಾಡಿರಲ್ಲ. ಇದಕ್ಕೆ ಮೊದಲಿಗೆ ಈ ಸೀರೆಯನ್ನು 3 ಭಾಗವಾಗಿ ವಿಂಗಡಿಸ್ಕೊಳ್ಳೋಣ. ಮೊದಲನೇದು ಒಳಭಾಗ. ಇದನ್ನು ಕೈಯಲ್ಲಿ ಸುಮಾರು 1 ಮೀಟರ್ನಷ್ಟು ಅಳತೆ ಮಾಡಿಕೊಂಡು ಮಧ್ಯಕ್ಕೆ ಸರಿಯಾಗಿ ಫೋಲ್ಡ್ ಮಾಡಿ, ಅಂದರೆ 2 ಅಂಚುಗಳು ಸೇರೋ ಥರ ಫೋಲ್ಡ್ ಮಾಡಿಕೊಂಡು ಈ ತುದಿ ಆ ತುದಿಗೆ ಸೇಫ್ಟಿ ಪಿನ್ ಹಾಕಿಟ್ಕೊಂಡ್ಬಿಡೋಣ. ಈ ವಿಧಾನ ಅನುಸರಿಸೋದ್ರಿಂದ ನೀವು ಸೀರೆ ಉಡಿಸುವಾಗ ಕಡೆಯಲ್ಲಿ ತುಂಬಾ ಈಸಿ ಆಗತ್ತೆ. ಈ ಥರ ಪಿನ್ ಹಾಕಿಟ್ಕೊಳ್ಳೋದ್ರಿಂದ ಅದು ಬಿಚ್ಕೊಳ್ಳೋದು ಇಲ್ಲ, ಸ್ಟಿಫಾಗಿ ಸೇಫಾಗಿರುತ್ತೆ. ಈಗ ಈ ಮೊದಲನೇ ಭಾಗ ರೆಡಿ ಆಗಿದೆ. ನೆಕ್ಸ್ಟ್ ನಾವು ಸೆರಗು ಭಾಗವನ್ನು ರೆಡಿ ಮಾಡ್ಕೊಂಡ್ಬಿಡೋಣ. ಇದು ನೀವು ಹೇಗೆ ಸೆರಗನ್ನು ನೆರಿಗೆ ತೆಕ್ಕೊಳ್ತೀರೋ ಅದೇ ಥರ ಆ ಬಾರ್ಡ್ರ್ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲಕ್ಕೂ ಹತ್ತಿರಕ್ಕೆ ನೆರಿಗೆ ತೆಕ್ಕೊಂಡು ಅದನ್ನು ನೀಟಾಗಿ ಜೋಡಿಸಿ ಅದು ಬಿಚ್ಕೊಳ್ದ ಹಾಗೆ ಅಲ್ಲಲ್ಲಿ ಪಿನ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಬ್ಲೌಸ್ ಪೀಸು ಸೆರಗಲ್ಲಿ ಬಂದ್ಬಿಟ್ಟಿರೋದ್ರಿಂದ ದೊಡ್ಡ ಸೆರಗೆ ಬರ್ತಾ ಇದೆ. ಆ ಸೆರಗು ಎಷ್ಟು ಉದ್ದಕ್ಕಿದೆಯೋ ಅಷ್ಟುದ್ದಕ್ಕೂ ಇದೇ ಥರ ನೆರಿಗೆಗಳನ್ನು ತೆಕ್ಕೊಂಡು ನೀಟಾಗಿ ಜೋಡಿಸ್ಕೊಂಡು ಪಿನ್ ಹಾಕ್ಕೊಂಡ್ಬಿಡೋಣ. ಇದು ನಮ್ಮ ಸೀರೆ ರೆಡಿ ಮಾಡ್ಕೊಳ್ಳೋದ್ರದ್ದು 3ನೇ ಭಾಗ ಇದು. ಇದು ಪಿನ್ ಹಾಕಿ ರೆಡಿ ಮಾಡಿದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ಸೀರೆಯ ಮಧ್ಯಭಾಗ ಅಂದರೆ ನಮ್ಮ 2ನೇ ಭಾಗ. ಇದು ಸ್ವಲ್ಪ ದೊಡ್ಡದಾಗಿ ನೆರಿಗೆಗಳನ್ನು ತೆಕ್ಕೊಳ್ಳಿ. ಮಧ್ಯಭಾಗದಲ್ಲಿ ಪೂರ್ತಿ ಮಿಕ್ಕಿದ ಸೀರೆ ಭಾಗದಲ್ಲೆಲ್ಲ ನೆರಿಗೆ ತೆಕ್ಕೊಂಡು ಅದನ್ನು ನೀಟಾಗಿ ಸೆಟ್ ಮಾಡಿಕೊಂಡು ಜೋಡಿಸ್ಕೊಳ್ಳಿ. ಆ ಬಾರ್ಡರ್ ಸೇರಿಸ್ಕೊಂಡು ಕೆಳಗಡೆನೂ ಅದೇ ಥರನೇ ಈಕ್ವಲಾಗಿ ಬರಬೇಕು, ಆ ರೀತಿಯಾಗಿ ಸೆಟ್ ಮಾಡಿಕೊಂಡು ಮೇಲೆ ಮತ್ತು ಕೆಳಗಿನ ಬಾರ್ಡರ್ಗೆ 2 ಕಡೆ ಅದೇ ರೀತಿಯಾಗಿ ಪಿನ್ ಹಾಕಿ ಸೆಟ್ ಮಾಡ್ಕೊಳ್ಳೋಣ. ಸೀರೆಯ 3 ಭಾಗ ರೆಡಿ ಆದಮೇಲೆ ಈ ರೀತಿ ಇರುತ್ತೆ. ಇದು ಒಳಗಿನ ಭಾಗ, ಇದು ನೆರಿಗೆಯ ಭಾಗ, ಇದು ಸೆರಗಿನ ಭಾಗ. ಈಗ ಇದನ್ನು ಒಂದೇ ನಿಮಿಷದಲ್ಲಿ ಕಲಶಕ್ಕೆ ಹೇಗೆ ಉಡಿಸೋದು ನೋಡೋಣ ಬನ್ನಿ. ಮೊದಲು ಒಳಭಾಗವನ್ನು ಕಲಶಕ್ಕೆ 1 ಸುತ್ತು ಸುತ್ತಿ ಪಿನ್ ಅಥವಾ ದಾರದಿಂದ ಕಟ್ಟಿಬಿಡಿ. ಈ ನೆರಿಗೆ ಭಾಗವನ್ನು ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಇಟ್ಕೊಂಡು ಮಿಕ್ಕಿದ್ದನ್ನು ಕಲಶದ ಒಳಕ್ಕೆ ಸೇರಿಸ್ಕೊಂಡ್ಬಿಡಿ. ಈಗ ಈ ಸೆರಗಿನ ಭಾಗವನ್ನು ಕಲಶದ ಸುತ್ತಕ್ಕೂ ಬರೋ ಹಾಗೆ, ನಾನಿನ್ನೂ ಇಲ್ಲಿ ಕಲಶ ಇಟ್ಟಿಲ್ಲ ಹಾಗಾಗಿ ಈ ರೀತಿ ಇಟ್ಟು ತೋರಿಸ್ತಿದ್ದೀನಿ. ಕಲಶದ ಮೇಲ್ಭಾಗ ಸುತ್ತ ಬರೋ ಹಾಗೆ ಸೆಟ್ ಮಾಡಿಕೊಂಡು ಇದನ್ನು ನೀಟ್ ಮಾಡ್ಕೊಳ್ಳಿ. ಈಗ ನೆರಿಗೆಗಳನ್ನು ಪೂರ್ತಿ ಬಿಡಿಸ್ಕೊಂಡು
ಅಲ್ಲಲ್ಲಿ ಬೇಕಾದ್ರೆ ನೀವು ಪಿನ್ ಹಾಕ್ಕೊಳ್ಬೋದು. ಸೆಟ್ ಮಾಡಿಕೊಂಡು ಕಂಠಕ್ಕೆ ಈ ನೆರಿಗೆ ಜಾರದ ಹಾಗೆ ಟೈಟಾಗಿ ದಾರದಿಂದ ಕಟ್ಕೊಂಡ್ಬಿಡಿ. ಹೀಗೆ ರೆಡಿಯಾದ ಸೀರೆ ಕಲಶ ಇಟ್ಟ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ನೋಡ್ಕೊಂಡ್ರಲ್ವಾ, ಕಲಶಕ್ಕೆ ಸುಲಭವಾಗಿ ಸೀರೆ ಉಡಿಸುವ ವಿಧಾನವನ್ನು ನೀವು ಟ್ರೈ ಮಾಡಿ. ನಿಮಗೆ ಹೇಗೆ ಅನ್ನಿಸ್ತು ನಮಗೂ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ದಲೇ ಹೋದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಬಾರಿ ಮತ್ತಷ್ಟು ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ. ನಮಸ್ಕಾರ.